ಹೆಲೋ ಫ್ರೆಂಡ್ಸ್, ಇವತ್ತು ನಾವು ರಾಕಿಂಗ್ ಸ್ಟಾರ್ ಯಶ್ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಮೂವೀಸ್ ಲಿಸ್ಟ್ ಅನ್ನ ನೋಡೋಣ. ಚಾನಲ್ನ ವಿಡಿಯೋಗಳನ್ನೆಲ್ಲ ನೀವು ನೋಡ್ತೀರಾ, ಆದರೆ ಕೇವಲ 2% ಜನ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಉಳಿದವರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿದ ಮೊದಲನೇ ಚಿತ್ರ ಜಂಬದ ಹುಡುಗಿ. ಈ ಚಿತ್ರ 2007ರಲ್ಲಿ ತೆರೆ ಕಂಡಿತ್ತು. ಚಿತ್ರದ ಬಜೆಟ್ 2 ಕೋಟಿ ಆದರೆ ಕಲೆಕ್ಷನ್ 5 ಕೋಟಿಯಾಗಿತ್ತು. IMDb ರೇಟಿಂಗ್ ಲಭ್ಯವಿಲ್ಲ. ಚಿತ್ರ ಆವರೇಜ್ ಆಗಿತ್ತು. ಅವರ ಎರಡನೆಯ ಚಿತ್ರ ಮೊಗ್ಗಿನ ಮನಸ್ಸು. ಈ ಚಿತ್ರ 2008ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 3 ಕೋಟಿ ಆದರೆ ಕಲೆಕ್ಷನ್ 17 ಕೋಟಿಯಾಗಿತ್ತು. IMDb ರೇಟಿಂಗ್ 7.3 ಜೊತೆಗೆ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ರಾಕಿ. ಈ ಚಿತ್ರ 2008ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 5 ಕೋಟಿ ಆದರೆ ಕಲೆಕ್ಷನ್ 4.20 ಕೋಟಿಯಾಗಿತ್ತು. IMDb ರೇಟಿಂಗ್ 6.4 ಜೊತೆಗೆ ಈ ಚಿತ್ರ ಫ್ಲಾಪ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಕಳ್ಳರ ಸಂತೆ. ಈ ಚಿತ್ರ 2009ರಲ್ಲಿ ತೆರೆ ಕಂಡಿತ್ತು. ಬಜೆಟ್ 4 ಕೋಟಿ ಆದರೆ ಕಲೆಕ್ಷನ್ 8 ಕೋಟಿಯಾಗಿತ್ತು. IMDb ರೇಟಿಂಗ್ 7.6 ನೊಂದಿಗೆ ಈ ಚಿತ್ರ ಆವರೇಜ್ ಎನಿಸಿಕೊಂಡಿತ್ತು. ಅವರ ಐದನೆಯ ಚಿತ್ರ ಗೋಕುಲ. ಇದು 2009ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 2 ಕೋಟಿ ಆದರೆ ಕಲೆಕ್ಷನ್ 5 ಕೋಟಿಯಾಗಿತ್ತು. IMDb ರೇಟಿಂಗ್ 6.6 ನೊಂದಿಗೆ ಈ ಚಿತ್ರ ಆವರೇಜ್ ಎನಿಸಿಕೊಂಡಿತ್ತು. ಅವರ ಆರನೆಯ ಚಿತ್ರ ತಮಸ್ಸು. ಈ ಚಿತ್ರದ ಹೀರೋ ಶಿವರಾಜ್ ಕುಮಾರ್ ಆಗಿದ್ದರು. ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಅವರ ಏಳನೆಯ ಚಿತ್ರ ಮೊದಲ ಸಲ. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ಕಲೆಕ್ಷನ್ 17.30 ಕೋಟಿಯಾಗಿತ್ತು. IMDb ರೇಟಿಂಗ್ 7.4 ನೊಂದಿಗೆ ಈ ಚಿತ್ರ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ರಾಜಧಾನಿ. ಈ ಚಿತ್ರ 2011ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 4 ಕೋಟಿ ಆದರೆ ಕಲೆಕ್ಷನ್ 8 ಕೋಟಿಯಾಗಿತ್ತು. IMDb ರೇಟಿಂಗ್ 6 ನೊಂದಿಗೆ ಈ ಚಿತ್ರ ಆವರೇಜ್ ಎನಿಸಿಕೊಂಡಿತ್ತು. ಅವರ ಒಂಬತ್ತನೆಯ ಚಿತ್ರ ಕಿರಾತಕ. ಈ ಚಿತ್ರ 2011ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 3 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 13 ಕೋಟಿಯಾಗಿತ್ತು. IMDb ರೇಟಿಂಗ್ 7.5 ನೊಂದಿಗೆ ಈ ಚಿತ್ರ ಹಿಟ್ ಆಗಿತ್ತು. ಅವರ 10ನೆಯ ಚಿತ್ರ ಲಕ್ಕಿ. ಈ ಚಿತ್ರ 2012ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 4 ಕೋಟಿ ಆದರೆ ಕಲೆಕ್ಷನ್ 11 ಕೋಟಿಯಾಗಿತ್ತು. IMDb ರೇಟಿಂಗ್ 6.3 ನೊಂದಿಗೆ ಈ ಚಿತ್ರ ಹಿಟ್ ಸಾಬೀತಾಗಿತ್ತು. ಅವರ 11ನೆಯ ಚಿತ್ರ ಜಾನು. ಈ ಚಿತ್ರ 2012ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 7 ಕೋಟಿ ಆದರೆ ಕಲೆಕ್ಷನ್ 11 ಕೋಟಿಯಾಗಿತ್ತು. IMDb ರೇಟಿಂಗ್ 5.9 ನೊಂದಿಗೆ ಈ ಚಿತ್ರ ಆವರೇಜ್ ಎನಿಸಿಕೊಂಡಿತ್ತು. ಅವರ 12ನೆಯ ಚಿತ್ರ ಡ್ರಾಮಾ. ಈ ಚಿತ್ರ 2012ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 4 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 13 ಕೋಟಿಯಾಗಿತ್ತು. IMDb ರೇಟಿಂಗ್ 6.9 ನೊಂದಿಗೆ ಈ ಚಿತ್ರ ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ಗೂಗ್ಲಿ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 10 ಕೋಟಿ ಆದರೆ ಇದರ ಕಲೆಕ್ಷನ್ 31.70 ಕೋಟಿಯಾಗಿತ್ತು. IMDb ರೇಟಿಂಗ್ 7.5 ನೊಂದಿಗೆ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಅವರ 14ನೆಯ ಚಿತ್ರ ರಾಜಾಹುಲಿ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 18 ಕೋಟಿಯಾಗಿತ್ತು. IMDb ರೇಟಿಂಗ್ 7.1 ನೊಂದಿಗೆ ಈ ಚಿತ್ರ ಸೂಪರ್ ಹಿಟ್ ಸಾಬೀತಾಗಿತ್ತು. ಅವರ 15ನೆಯ ಚಿತ್ರ ಗಜಕೇಸರಿ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 16 ಕೋಟಿಯಾಗಿತ್ತು. IMDb ರೇಟಿಂಗ್ 6.5 ನೊಂದಿಗೆ ಈ ಚಿತ್ರ ಹಿಟ್ ಸಾಬೀತಾಗಿತ್ತು. ಅವರ 16ನೆಯ ಚಿತ್ರ ರಾಮಾಚಾರಿ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ಕಲೆಕ್ಷನ್ 50 ಕೋಟಿಯಾಗಿತ್ತು. IMDb ರೇಟಿಂಗ್ 7.3 ನೊಂದಿಗೆ ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 17ನೆಯ ಚಿತ್ರ ಮಾಸ್ಟರ್ ಪೀಸ್. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 8 ಕೋಟಿ ಆದರೆ ಈ ಚಿತ್ರ ಕಲೆಕ್ಟ್ ಮಾಡಿದ್ದು 35 ಕೋಟಿ. IMDb ರೇಟಿಂಗ್ 6.1 ನೊಂದಿಗೆ ಈ ಚಿತ್ರ ಸೂಪರ್ ಹಿಟ್ ಸಾಬೀತಾಗಿತ್ತು. ಅವರ 18ನೆಯ ಚಿತ್ರ ಸಂತು ಸ್ಟ್ರೇಟ್ ಫಾರ್ವರ್ಡ್. ಈ ಚಿತ್ರ 2016ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 20 ಕೋಟಿ ಆದರೆ ಕಲೆಕ್ಷನ್ 51 ಕೋಟಿಯಾಗಿತ್ತು. ಈ ಚಿತ್ರ ಹಿಟ್ ಸಾಬೀತಾಗಿತ್ತು. ಅವರ 19ನೆಯ ಚಿತ್ರ KGF ಚಾಪ್ಟರ್ 1. ಈ ಚಿತ್ರ 2018ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 80 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 238 ಕೋಟಿಯಾಗಿತ್ತು. IMDb ರೇಟಿಂಗ್ 8.2 ಜೊತೆಗೆ ಈ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 20ನೆಯ ಚಿತ್ರ KGF ಚಾಪ್ಟರ್ 2. ಈ ಚಿತ್ರ 2022ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರದ ಬಜೆಟ್ 100 ಕೋಟಿ ಆದರೆ ಈ ಚಿತ್ರ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಿದ್ದು 1235 ಕೋಟಿ. IMDb ರೇಟಿಂಗ್ 8.3 ಜೊತೆಗೆ ಈ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂಬರುವ ಚಿತ್ರಗಳು. ಗೂಗ್ಲಿ 2. ಈ ಚಿತ್ರ ಅನೌನ್ಸ್ ಆಗಿದೆ, ಆದರೆ ಯಾವ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿ ಇಲ್ಲ. ಅವರ ಮುಂಬರುವ ಚಿತ್ರ KGF 3. KGF 2ನ ಕ್ಲೈಮ್ಯಾಕ್ಸ್ನಲ್ಲೇ ಈ ಚಿತ್ರದ ಸುಳಿವನ್ನು ನೀಡಲಾಗಿತ್ತು. ಈ ಚಿತ್ರ ಯಾವ ವರ್ಷದಲ್ಲಿ ತೆರೆ ಕಾಣುತ್ತೆ ಅನ್ನೋದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರ ಫಿಲ್ಮಿ ಕೆರಿಯರ್ ಬಗ್ಗೆ ಮಾತನಾಡುವುದಾದರೆ ಅವರು ಒಟ್ಟು 19 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಫ್ಲಾಪ್ ಮೂವೀಸ್ 1, ಆವರೇಜ್ ಮೂವೀಸ್ 5, ಸೂಪರ್ ಹಿಟ್ ಮೂವೀಸ್ 4, ಬ್ಲಾಕ್ ಬಸ್ಟರ್ ಮೂವೀಸ್ 1, ಆಲ್ ಟೈಮ್ ಬ್ಲಾಕ್ ಬಸ್ಟರ್ 2, ಸಕ್ಸೆಸ್ ರೇಷಿಯೋ 94.74.
ನೀವು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.